ಈಗ ನಿರ್ಮಲ್ ಅನ್ನೋ ಜಾಗದಲ್ಲಿ ಇದ್ದೀನಿ. ತೆಲಂಗಾಣ ಸ್ಟೇಟು, ನಾಗ್ಪುರ್ 272 ಕಿಲೋಮೀಟ್ರ್ ಇದೆ. 4 ಅವರ್ 5 ಅವರ್ ಆಲ್ಮೋಸ್ಟ್ 5 ಅವರ್ ತೋರಿಸ್ತಿದೆ. ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ಯಾವ ಥರ ಇರುತ್ತೆ ರೂಟ್ ಅಂತ ತಿಳಿಸ್ಕೊಡ್ತೀನಿ, ಸಿಚುವೇಶನು, ಸಮಯ, ಸಂದರ್ಭ. ಸೊ ನಾವಿವಾಗ ಮತ್ತೆ ಹೊರಟಿದ್ದೀವಿ. ದೇವ್ರ ಹೆಸರು ಹೇಳಿ, ಜೈ ಶ್ರೀರಾಮ್. ಹನುಮಾನ್ ಸ್ಟ್ಯಾಚು ಇದೆ, ಇಲ್ಲಿ ಗಾಡಿ ಹಾಕ್ಕೊಂಡಿದ್ದೀನಿ. ಈಗ ಬೇಡ್ಕೊಂಡಿದ್ದೀನಿ ನಮ್ಮ ಪ್ರಯಾಣ ಸುಖವಾಗಿರಲಿ ಅಂತ ಅಂದ್ಬಿಟ್ಟು. ಬನ್ನಿ ಹೊರಡೋಣ ಈಗ. ಬೆಳಿಗ್ಗೆ 5:45 ಇರುವಂಥ ವ್ಯೂ. ಈ ಕಡೆನೂ ಭತ್ತ ಬೆಳೀತಾರೆ. ಯಾವುದೋ ಬೇರೆ ರೂಟಿಗೆ ಬಂದ್ಬಿಟ್ಟಿದ್ದೀನಿ. ಹೈವೇಗೆ ಎಡಿಬೇಕಿತ್ತು. ಮ್ಯಾಪಲ್ಲಿ ರೂಟ್ ತೋರಿಸ್ತು ಅಂತ ಬಂದೆ. ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಆದರೆ ಸಖತ್ತಾಗಿದೆ ಇಲ್ಲಿನ ವ್ಯೂಸ್. ಮಾರ್ನಿಂಗ್ ವ್ಯೂಸ್ ಅಂತೂ ಸೂಪರ್. ಈ ಕಡೆ ಅಂತೂ ಸುಮಾರು ಕೋತಿಗಳಿದಾವೆ. ರೋಡಲ್ಲಿ ಅಡ್ಡಾಡ್ತಾ ಇದಾವೆ. ಇಲ್ಲಿ ಇವಾಗ ಮನೆಗೆ ಇಲ್ಲೇನೋ ಇದೆ, ಇದು ನಿರ್ಮಲ್ ವಂಡರ್ಲ್ಯಾಂಡ್. ಯಾವುದೋ ನಿರ್ಮಲ್ ವಂಡರ್ಲ್ಯಾಂಡ್ ಅಂತ ಅಂದ್ಬಿಟ್ಟು. ನಮ್ಮ ಕಡೆ ಎಲ್ಲ ವಂಡರ್ಲಾ ಇದೆಲ್ಲ ಅದೇ ಥರ ಯಾವುದೋ ಈ ಕಡೆನೂ ಮಾಡಿಬಿಟ್ಟವ್ರೆ. ಅಲ್ಲಿ ನೋಡ್ಬೋದು, ಆ ಬೆಟ್ಟ ಗುಟ್ಟಗಳ ಮಧ್ಯದಲ್ಲಿ ಹೋಯ್ತೀವಿ. ರೋಡ್ ಈ ಕಂಡೀಷನ್ ಇದೆ. ಯಪ್ಪ, ಈ ರೋಡ್ ಬರಬೇಕಿತ್ತ ಅನ್ನಿಸ್ತೈತೆ. ನಾನು ಇಲ್ಲೊಂದು ಕಾಲುವೆ ಹರಿತಾ ಇದೆ, ಬಟ್ ಏನೂ ಇಲ್ಲ, ನೀರೇ ಇಲ್ಲ. ಮುಂಚೆ ಇದೇ ರೋಡ್ ಇದ್ದಿದ್ದು ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನು ಬೈಪಾಸ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಜಾಸ್ತಿ ಕಾಡು ಪ್ರದೇಶ ಮತ್ತು ಪ್ರಾಣಿಗಳು ಜಾಸ್ತಿ ಇದ್ದಾವೆ. ಈ ಥರದ ಪೆಟ್ರೋಲಲ್ಲಿ ಇಲ್ಲಿ ಗಾಡಿ ಹತ್ತಾನೆ ಇಲ್ಲ, CNG ನಲ್ಲಿ. ಅದಕ್ಕೆ ಪೆಟ್ರೋಲ್ಗೆ ಸ್ವಿಚ್ ಮಾಡ್ಕೊಂಡಿದ್ದೇನೆ. ಹೋಗ್ತಾ ಇದ್ದೀನಿ. ಯಾರು ಒಬ್ಬರು ಇಲ್ಲ, ಬರ್ತಾನೂ ಇಲ್ಲ, ಹೋಗ್ತಾನೂ ಇಲ್ಲ. ಈ ರೋಡಲ್ಲಿ ನಾನು ಒಬ್ಬನೇ ಇದ್ದೀನಿ. ಅಪ್ಪ, ಇಷ್ಟೊತ್ತಾದ್ಮೇಲೆ ಒಂದು ಗಾಡಿ ಬಂತು. ಸೊ ಹಳೆ ರೋಡು ಮೋಸ್ಟ್ಲಿ ಇದೇ ಆಗಿರಬೇಕು. ಸುಮಾರಿದಾವಪ್ಪ ಕೋತಿಗಳಿಲ್ಲಿ. ಇವು ಕೋತಿಗಳೇ ಇಡೀ ರಾತ್ರಿ ನನಗೂ ಟಾರ್ಚರ್ ಕೊಟ್ಬಿಟ್ಟು ಹೋಗ್ತಾಯಿದೆ ಪೆಟ್ರೋಲ್ ಬಂಕ್ ಮೇಲೆ. ಮನ್ಗಕ್ಕೆ ಬಿಟ್ಟಿಲ್ಲ ಇವು. ಆ ಒಂದು ಶೆಡ್ ಮೇಲೆ ಏನು ಕುಡ್ದಾಡ್ತಾ ಇದ್ವು, ಓಡಾಡವು. ಇವಾಗ ನಾವು ಈ ರೋಡಲ್ಲಿ ಹೋಗ್ತಾ ಇದೀವಿ. ಮೋಸ್ಟ್ಲಿ ಅದು ಹಳೆ ರೋಡು. ನಿರ್ಮಲ್ ಅನ್ನೋ ಜಾಗ ಬಂದು ಇದು ಹಿಂಗ್ ಬರ್ಬೇಕಿತ್ತು, ಬೈಪಾಸು. ಅದು ಶಾರ್ಟ್ ಕಟ್ ಇದೆ ಅಂತ ಅಂದ್ಬಿಟ್ಟು ಹಿಂಗ್ ತಗೋಬಿಡೈತೆ. ಪರವಾಗಿಲ್ಲ, ಏನ್ ಮಾಡೋಕ್ಕಾಗಲ್ಲ, ಹೋಗಮ್ಮ. ಒಂದು 3 ಕಿಲೋಮೀಟ್ರ್ ಉಳ್ಸೋಕ್ಕೋಸ್ಕರ ಈ ಬೈಪಾಸ್ನ ನಾವು ಸ್ಕಿಪ್ ಮಾಡಿದ್ದು. ನಾನಲ್ಲ, ಮ್ಯಾಪ್ ಸ್ಕಿಪ್ ಮಾಡಿದ್ದು. ನೋಡಿ, ಇದೇ ಬೈಪಾಸು. ಇವಾಗ ಒಂದು ಸ್ವಲ್ಪ ಸಿಕ್ತಪ್ಪ ಆರಾಮ್. ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. 20 ಕಿಲೋಮೀಟ್ರ್ವರೆಗೂ ಈ ರೋಡಲ್ಲಿ ಬಂದಾಯಿತು. ಬಟ್ ಏನಂತಂದರೆ ಗಾಡಿಗಳು ಅಷ್ಟೇನು ಓಡಾಡ್ತಾ ಇಲ್ಲ ಅಲ್ಲಿ. ತೆಲಂಗಾಣ ಟು ನಾಗ್ಪುರ್ ಹೈವೇ ಅಂತೂ ಸೂಪರ್ ಆಗಿದೆ. ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಹಾಗೆ ಹೇಳಬೇಕು ಅಂದರೆ ಟೋಲ್, ಇವಾಗ ಮುಂದೆ ಟೋಲ್ ಬೂತ್ ಸಿಗ್ತಿದೆ ನಮಗೆ. ಆದರೆ ನನಗೆ ಆಟೋಗಳಿಗೇನು ಟೋಲ್ ಇಲ್ಲ. ಆರಾಮಾಗಿ ಸೈಡಿಂದ ಹೋಗ್ಬೋದು. ಇದು ನಮ್ಮ ಲೈನ್. ಇದು ಇಷ್ಟರಲ್ಲಿ ಆರಾಮಾಗಿ ಪಾಸ್ ಆಗುತ್ತೆ ಗಾಡಿ. ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಮತ್ತು ಕಾಟ ಹಾಕೋಕ್ಕೋಸ್ಕರ ಇಲ್ಲಿ ಲಾರಿಗಳಿಗೆ ವೈನ್ ಹಾಕೋಕ್ಕೆ ಕಾಟ ಇದೆ. ಎಲ್ಲ ಸ್ಪೆಷಲಿಟೀಸ್ ಆಲ್ಮೋಸ್ಟ್ ಎಲ್ಲ ಇಂಥ ಕಡೆನೇ ಸ್ಟೇ ಆಗ್ಬಿಡ್ತಾರೆ ಸೇಫ್ಟಿಗೋಸ್ಕರ. ನಾನು ಅಷ್ಟೇ ಸೇಫ್ಟಿಗೋಸ್ಕರನೇ ನಿರ್ಮಲ್ಗೆ ಹೋಗಿದ್ದು. ನಿರ್ಮಲಲ್ಲಿ ಅಂದರೆ ನನಗೆ 2 ಐಡಿಯಾ ಇತ್ತು. ಒಂದೇನಪ್ಪ ಅಂತಂದರೆ CNG ಬಂಕು. ನನಗೆ ತೋರಿಸಿದ್ದು ಗೂಗಲಲ್ಲಿ CNG ಬಂಕ್ ಇದೆ ಅಂತ, ಬಟ್ ಅಲ್ಲಿ CNG ಬಂಕ್ ಇಲ್ಲ. ಅದಾದಮೇಲೆ ನನಗೇನು ಸ್ಟ್ರೆಚ್ ತಗೊಂಡೆ. ನಿರ್ಮಲಲ್ಲಿ ಏನು ಉಳ್ಕೊಂಡಿದ್ದೀನಿ ನಾನು HP ಪೆಟ್ರೋಲ್ ಬಂಕಲ್ಲಿ. ಅಲ್ಲಿಂದ ಆಲ್ಮೋಸ್ಟ್ 1.5 ಕಿಲೋಮೀಟ್ರು ಮುಂದಕ್ಕೆ ಹೋದೆ. ಅಲ್ಲಿ ಯಾವುದೋ ಒಂದು CNG ಬಂಕ್ ಇತ್ತು, ಅಲ್ಲ ಫಿಲ್ ಮಾಡಿಸ್ಕೊಂಡು ಮತ್ತೆ ನಾನು ಬಂದಿದ್ದು ಇದಕ್ಕೆ ಪೆಟ್ರೋಲ್ ಬಂಕಲ್ಲಿ, HP ಪೆಟ್ರೋಲ್ ಬಂಕಲ್ಲಿ ಬಂದು ಮನೆಕೊಂಡೆ. ಏನೋ ಫ್ಲಡ್ಡೆಡ್ ಅಂತ ಏನೋ ತೋರಿಸ್ತಿದೆ ರೋಡ್ ಇದರಲ್ಲಿ. ಮೋಸ್ಟ್ಲಿ ಹೋಗ್ತಾ ಹೋಗ್ತಾ ಮಳೆ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನಿನ್ನೆ ಏನೋ ಮಳೆ ಸರಿಯಾಗಿ ಹೊಡೆದೈತೆ. ಎಲ್ಲ ಕೆಸರು
ಸರಿಯಾಗಿ ತಗ್ಲಾಕೋಬಿಟ್ಟಿದ್ದೆ. ಮತ್ತೆ ಈ ಕಡೆ ಎಲ್ಲ ಬರೀ ಹೀಗೆ ಫಾರೆಸ್ಟ್ ಏರಿಯಾ. ಇಲ್ಲಾದ್ರೂ ಒಂದು ಸ್ವಲ್ಪ ಪರವಾಗಿಲ್ಲ. ನಾನು ಕೆಲವೊಂದು ಕಡೆ ಎಲ್ಲ ಮೂವ್ ಮಾಡ್ಕೊಂಬಂದೆ. ಬಿಕೋ ಅನ್ನೋದು ಭಾರಿ ಒಂಥರ ಹಿಂಸೆ ಆಗೋಯ್ತು ಆಯ್ತಾ, ಯಾವಾಗಪ್ಪ ತಲುಪ್ತೀನಿ ಅಂತ. ಆದಷ್ಟು ನಾನು ಸ್ಟ್ರೆಚ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದು 60-70 ಕಿಲೋಮೀಟ್ರ್ ಎಕ್ಸ್ಟ್ರಾನೇ ಸ್ಟ್ರೆಚ್ ಮಾಡಿದ್ದೀನಿ. ನೆನ್ನೆ ಒಂದೇ ದಿನಕ್ಕೆ ಹೆಚ್ಚು ಕಡಿಮೆ ನಾನು ಓಡಿಸಿರೋದು 450 ಕಿಲೋಮೀಟ್ರ್. ಇವಾಗಿರೋ ರೋಡ್ ಬಂದ್ಬಿಟ್ಟು, ಈ ರೋಡ್ ಏನಿದೆ ಇದು ಕನ್ಯಾಕುಮಾರಿ, ಶ್ರೀನಗರ್ ಕನ್ಯಾಕುಮಾರಿ ಮೇನ್ ರೋಡ್ ಇದು. ನಾನು ಕೂಡ ಶ್ರೀನಗರ್ಗೆ ಹೋಗೋದು. ಶ್ರೀನಗರ್ ಹೋಗಿನೇ ಅಲ್ಲಿಂದ ಝೋಜಿಲಾ ಪಾಸ್ ಆ ರೂಟಲ್ಲಿನೇ ಲಡಾಖ್ಗೆ ಸೇರ್ಕೋಬೇಕಿರೋದು. ಸೊ ಹೈವೇ ಅಂತೂ ಸೂಪರ್ ಆಗಿದೆ, ಸ್ಮೂತ್ ಆಗಿದೆ. ಹಿಂಗಿದ್ಬಿಟ್ರೆ ಆರಾಮಾಗಿ ಎಷ್ಟು ಕಿಲೋಮೀಟರ್ ಬೇಕಾದರೂ ಓಡಿಸ್ಬೋದು. ಏನು ಅಷ್ಟು ಸ್ಟ್ರೆಸ್ಸು, ಬಾಡಿ ಪೇನ್ ಏನು ಅನ್ಸಲ್ಲ. ಹಗ್ಲೊತ್ತು ಇಷ್ಟು ಸುಂದರವಾಗಿ ಕಾಣಿಸುತ್ತೆ. ಇವೆಲ್ಲ ನೋಡ್ತಾ ಇದ್ರೆ ಏನೋ ಖುಷಿ ಅನ್ಸುತ್ತೆ. ಅದೇ ನೈಟಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕಂದ್ರೆ ಬೇಕೋ ಅನ್ನುತ್ತೆ. ಯಪ್ಪ ಯಾಕೆ ಕೇಳ್ತೀರಾ, ನೈಟ್ ಅಂತೂ ನನಗೆ ಆಲ್ಮೋಸ್ಟ್ ಒಂದ್ ಕಡೆ ಮೀಟರ್ ಆಫ್ ಆಗೋಯ್ತು. ಯಾಕಂದ್ರೆ ಯಾವ್ದು ಊರೇ ಸಿಗ್ತಾ ಇಲ್ಲ. ಊರ್ ಸಿಗ್ತಿದ್ವ ತುಂಬಾ ದೂರ. ಅಲ್ಲಿ ಯಾವ್ದೇ ತರ ಸ್ಪೆಷಾಲಿಟೀಸ್ ಏನೂ ಇಲ್ಲ. ಆ ತರ ಇತ್ತು. ಹಗ್ಲೊತ್ತು ಮಾತ್ರ ಆರಾಮಾಗಿ ಓಡಿಸ್ಬೋದು. ಇದೆಲ್ಲ ನೋಡ್ತಾ ಇದ್ರೆ ವಾವ್ ಅನ್ಸುತ್ತೆ. ಈ ತರ ಅಪ್ಗಳಲ್ಲಿ ಮಾತ್ರ ಗಾಡಿ ಸಿಕ್ಕಾಪಟ್ಟೆ ಸ್ಲೋ ಆಗ್ತಿದೆ. ನಾನು ಫುಲ್ ಕೊಟ್ಟಿದ್ದೀನಿ ಆಕ್ಸೆಲೇಟ್ರು, ಲಾರಿ ನಿಂತೆ ಹೋಗ್ಬಿಟ್ಟಿತ್ತು. ಈ ಅಪ್ಪ CNG ಅಂತೂ ಪಿಕಪ್ಪೇ ಇಲ್ಲ ಅಂತ ಹೇಳ್ಬೋದು. ಇದೆಲ್ಲ ನೋಡ್ತಿದ್ರೆ ಇನ್ನೂ ಡೆವಲಪ್ ಆಗಕ್ಕೆ ತುಂಬಾ ಇದೆ. ನಮ್ಮ ದೇಶ ಡೆವಲಪ್ ಆಗ್ಬೇಕಂದ್ರೆ ಇನ್ನೂ ತುಂಬಾ ಟೈಮ್ ಹಿಡಿತದೆ ಅಂತ ಹೇಳ್ಬೋದು. ಫಾಸ್ಟ್ ಇದೀವಿ ಅಂತಾರೆ. ಯಾವ ಲೆಕ್ಕದಲ್ಲಿ ಫಾಸ್ಟ್ ಇದಾರೆ ಅಂತ ನನಗೆ ಗೊತ್ತಿಲ್ಲ. ಬಾಬಾ ಇಲ್ಲಿ ವ್ಯೂಸ್ ನೋಡ್ಬೋದು. ಈ ತರ ಡೂಪ್ಲಿಕೇಟ್ ಪೊಲೀಸ್ ಕಾರ್ ನಿಲ್ಸ್ಬಿಟ್ಟವ್ರೆ. ನಿಜ ಅನ್ಕೋಬೇಕು ಪೊಲೀಸ್ ಅವ್ರು ಇದಾರೆ ಅಂತ ಅಂದ್ಬಿಟ್ಟು. ನಾನು ಹಂಗೆ ಅನ್ಕೊಂಡೆ. ಹತ್ರ ಬರ್ತಾ ಗೊತ್ತಾಗಿದೆ ಅದು ಡೂಪ್ಲಿಕೇಟ್ ಪೊಲೀಸ್ ಕಾರ್ ಅಂತ. ಒಂದು ಬ್ಯಾನರ್ ಹಾಕಿ ಅಲ್ಲೇ ನಿಲ್ಸಿರೋದು. ಯಾವ ಚೆಕ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಇದು ಅಂತ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಅಂತ, ಪೊಲೀಸ್ ಸ್ಟೇಷನ್ ಇರಬೇಕು, ಫಾರೆಸ್ಟ್ ಯಾವುದೋ ಇರಬೇಕು. ಇನ್ನು ನಾವು ತೆಲಂಗಾಣ ಸ್ಟೇಟಲ್ಲೇ ಇದ್ದೀವಿ. ಎಲ್ಲ ಐಟಮ್ನ ಇಳಿಸಿದ್ದೀನಿ. ಇಳಿಸ್ಬಿಟ್ಟು ಸ್ವಲ್ಪ ಬಾಡಿ ನೆಟ್ಟ ಟೈಟ್ ಮಾಡ್ಕೊಂಬಿಡಮ್ಮ ಅಂತ. ಎಲ್ಲ ಚೈನ್ ಗೀನ್ ಎಲ್ಲ ತಂದೆ, ಅವಶ್ಯಕತೆ ಬಂದರೆ ಎಲ್ಲಾದ್ರೂ ಗಾಡಿ ಹಾಕ್ಬಿಟ್ಟು ಹೋಗೋದಾದ್ರೆ ಬೇಕಾಗ್ಬೋದು ಅಂತ ಚೈನ್ ಎಲ್ಲ ತಂದಿದ್ದೀನಿ. ಬಾಡಿ ನೆಟ್ಗಳು ವೈಬ್ರೇಷನ್ಗೆ ಸ್ವಲ್ಪ ಲೂಸ್ ಆಗಿರ್ತವೆ, ಸ್ವಲ್ಪ ಇದೆ. ಓಕೆ, ಎಲ್ಲನೂ ಟೈಟ್ ಮಾಡ್ಕೊಂಬಿಟ್ರೆ ಬೆಟರು. ಇಲ್ಲ ಉದ್ರೋಗಂಥ ಚಾನ್ಸ್ ಇರ್ತವೆ. ಓಕೆ, ಟೈಟ್ ಲೂಸ್ ಆಗಿತ್ತು ಅದನ್ನು. ಇದು ಟೈಟ್ ಆಗೈತೆ. ಓಕೆ, ಇದು ಟೈಟ್ ಆಗಿದೆ. ಈಗ ಈ ಸೀಟ್ ಕೆಳಗೆ ಬರುತ್ತೆ, ಸೀಟ್ ಕೆಳಗೆ ಒಂದೆರಡು ಬರುತ್ತೆ. ಓಕೆ, ಲೂಸ್ ಐತೆ ಇದನ್ನು. ಓಕೆ, ಇದು ಟೈಟ್ ಆಯಿತು ಅಷ್ಟೇ. ಟೈಟ್ ನೋಡ್ಕೊಬಿಟ್ರೆ ಸಾಕು. ಇಲ್ಲ, ಹೈವೇನಲ್ಲಿ ಹಾಕಿದ್ದೀನಿ. ಆಲ್ಮೋಸ್ಟ್ 1 hour ಬೇಕಾಯಿತು ಇದನ್ನು ಸೆಕ್ರಿಕೇಟ್ ಮಾಡೋದಕ್ಕೆ. ಒಂದು ಡಬ್ಬ ಮಾತ್ರ ಇದನ್ನ ಹಿಂಗೆ ಮಡಿಚಿಟ್ಟಿದ್ದೀನಿ, ಏನಕ್ಕಾದ್ರೂ ಬೇಕಾಗ್ಬೋದು ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಎಷ್ಟು ಮಾಡಿದ್ರೂ ಇಷ್ಟು ತುಂಬ್ಕೋತೈತೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ. ಹಿಂಗೆ ಟಾರ್ಪಲ್ ಒಂದು ಹಾಕಿದ್ದೀನಿ. ಸದ್ಯಕ್ಕೆ ಈ ಪರಿಸ್ಥಿತಿ ಇದೆ. ಅಲ್ಲಿ ತಿಂಡಿ ಇದೆ, ನಾನೇ ಅಡುಗೆ ಮಾಡ್ಕೊಳೋಣ ಅಂದ್ಕೊಂಡೆ. ಅಲ್ಲಿ ಹೋಗಿ ತಿಂಡಿ ಮಾಡ್ಕೊಂಡು ಬರ್ತೀನಿ. ಆದರೆ ಏನು ಮಾಡೋದು ಆಗಲ್ಲ, ಇಷ್ಟು ಟೈಮ್ ಇಲ್ಲೇ ಹೊಂಟೋಯ್ತು. ಅಲ್ಲೇ ಹೋಗಿ ಒಂದು 50 ರೂಪಾಯಿಗೆ ಏನಾದರೂ ತಿಂಡಿ ಇಲ್ಲೇ ತಿಂಡಿ ಮಾಡ್ಕೊಂಡು ಹೊರಡೋಣ. ಎಲ್ಲ ಲಾರಿಯವರೆಲ್ಲ ಇಲ್ಲೇ ಹೊರಟು ತಿಂಡಿ ಮಾಡ್ತಾರೆ. ಬನ್ನಿ ಏನಿದೆ ಕೇಳ್ಕೊಂಡು ತಿಂಡಿ ಮಾಡುವ. ಇಡ್ಲಿ ತಗೊಂಡಿದ್ದೀನಿ, ಅಲ್ಲಿ ಗಾಡಿ ನಿಲ್ಸಿದ್ದೀನಿ. ಇನ್ನುಮ್ಮ ಏನೋ ಚಟ್ನಿ ಅಂತ ಕೊಟ್ಟರು, ಬೇಡ ಸ್ವಲ್ಪನೇ ಈಸ್ಕೊಂಡೆ.
ನಮಗೆ ನೀವು ಇದರಲ್ಲಿರೋದಲ್ವಾ ರನ್ನಿಂಗಲ್ಲಿ, ಅದಕ್ಕೋಸ್ಕರ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಖಾರ ಏನು ತಗೊತಾ ಇಲ್ಲ. ಸುಮಾರು 2 ಅವರ್ ಆಗೋಯ್ತು ಇಲ್ಲೇ ನಿಂತು, ಇಲ್ಲೇ ತಿಂಡಿ ಎಲ್ಲ ಮಾಡ್ಕೊಂಡು ಇವಾಗ ಹೊರಟಿದ್ದೀನಿ ನಾಗ್ಪುರ್ಗೆ. 3 ಅವರು 34 ನಿಮಿಷ ತೋರಿಸ್ತಿದೆ, 188 ಕಿಲೋಮೀಟರ್ ತೋರಿಸ್ತಿದೆ. CNG ಬಂದ್ಬಿಟ್ಟು 3 ಪಾಯಿಂಟಲ್ಲಿದೆ, ಬಟ್ ಅದು ರಾಂಗ್ ಇದೆ. ಒಟ್ಟು ಇಲ್ಲಿವರೆಗೂ ಓಡಿರೋದು 937 ಕಿಲೋಮೀಟ್ರು. ಬನ್ನಿ ಈಗ ಹೊರಡೋಣ. ಮತ್ತೆ ಒಂದು 80 ಕಿಲೋಮೀಟ್ರು ಇಲ್ಲ 100 ಕಿಲೋಮೀಟ್ರ್ ದೂರದಲ್ಲಿ ಒಂದು ಬ್ರೇಕ್ ತಗೋಬೇಕು, ಗಾಡಿನ ಸ್ಟಾಪ್ ಮಾಡಬೇಕಾಗುತ್ತೆ. ಧಗೆ ಇದೆ, ಈಗ ಬಿಸಿಲು ಸ್ಟಾರ್ಟ್ ಆಯಿತು. ನಾಗ್ಪುರ್ ಟು ಹೈದರಾಬಾದ್ ಹೈವೇನಲ್ಲಿ ತುಂಬಾ ಕಡಿಮೆ ಇದೆ ಇದು CNG ಬಂಕು. ನಾನು ಅಲ್ಲಿ ನಿರ್ಮಲ್ ಅನ್ನೋ ಜಾಗದಲ್ಲಿ ಹಾಕ್ಸಿದ್ದಕ್ಕೆ ಹೆಂಗೋ ಅದರಲ್ಲೇ ಓಡ್ತೈತೆ, ಬಟ್ ನನಗೆ ಎಲ್ಲೂ ಸಿಗ್ತಾ ಇಲ್ಲ. ಪೆಟ್ರೋಲ್ ಬಂಕ್ ಇದ್ದಾವೆ, ಆದರೆ ಎಲ್ಲೂ ಕೂಡ ಇದಿಲ್ಲ, CNG ಬಂಕ್ ಸಿಗ್ತಾ ಇಲ್ಲ. ನೋಡೋಣ ಮುಂದೆ ಯಾವುದಾದ್ರೂ ಸಿಗುತ್ತಾ ಅಂತ. ಟೋಲ್ ಪ್ಲಾಜಾ ಬರ್ತಿದೆ, 1 ಕಿಲೋಮೀಟ್ರಲ್ಲಿದೆ. ಸುಮಾರು ಟೋಲ್ಗಳಿದ್ದಾವೆ, ಎಲ್ಲ ಟೋಲ್ ರೋಡೇ. ಬಟ್ ಏನಂತಂದರೆ ನಮ್ಮದು ಆಟೋ ಆಗಿದ್ದಕ್ಕೆ ನಾವು ಬಚಾವು. ಇನ್ನು ಪಿಲ್ಲಪೋಡವಾಡ ಟೋಲ್ ಅಂತೆ. ಟೋಲ್ ಕಳೆದ ಮೇಲೆ ನೋಡಿ ಇಲ್ಲೊಂದು ಎತ್ತಿನ ಗಾಡಿ ತುಂಬ ಯೂಸ್ ಮಾಡ್ತಾರೆ ಇಲ್ಲಿ ಮಾತ್ರ. ಇದು ನಾನು ಅಲ್ಲಿ ಹಿಂದೆನೇ ಬಾರ್ಡ್ರ್ ಕ್ರಾಸ್ ಮಾಡಿಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ ಆ್ಯಕ್ಚುಲಿ ಇದೇನೆ ಬಾರ್ಡ್ರು. ಅದು ಕ್ರಾಸ್ ಮಾಡ್ಕೊಂಡು ಸುಮಾರು ಮುಂದೆ ಬಂದುಬಿಟ್ಟಿದ್ದೀನಿ. ಯಾವುದೋ ಇದು ಪಟ್ನಾ ಬೌರಿ ಅಂತ ಇದೆ. ಆಲ್ರೆಡಿ ನಾವು ಈಗ ಇರೋವಂಥದ್ದು, ನಾವು ಮಹಾರಾಷ್ಟ್ರದಲ್ಲಿದ್ದೀವಿ. ಆ ಕಡೆ ತೆಲಂಗಾಣ, ಈ ಕಡೆ ಮಹಾರಾಷ್ಟ್ರ. ಹಿಂದೆನೇ ಬಾರ್ಡ್ರ್ ಕ್ರಾಸಿಂಗ್ ಆಗೋಯ್ತು. ಅಲ್ಲೊಂದು ಫ್ಯೂಲ್ ಪಂಪ್ ಇದೆ ಅಲ್ವಾ, ಅಲ್ಲೇನೆ. ಮಹಾರಾಷ್ಟ್ರ ಟೋಲ್ನ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಆದರೆ ಏನು ಕತೆ ಗೊತ್ತಿಲ್ಲ, ನೋಡೋಣ ಬತ್ತೆ. ಇಲ್ಲ, ನಮಗೆ VIP ಲೈನ್ ಇದೆ ಅಲ್ಲ ನಮ್ಮದು, ಆರಾಮಾಗಿ ಹಿಂಗೆ ಬರ್ಬೋದು. ನಾವು ಕ್ರಾಸ್ ಆಗಿದ್ದೀವಿ ಮಹಾರಾಷ್ಟ್ರ ಫಸ್ಟ್ ಟೋಲು. ತೆಲಂಗಾಣದಿಂದ ಎಂಟ್ರಿ ಆದರೆ ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಧಗೆ, ಅಲ್ಲಲ್ಲಿ ಮೋಡ ಮುಚ್ಕೊಂಡಿದೆ. ಹಾಗೆ ಈ ರೋಡಲ್ಲಿ ಗುಂಡಿಗಳಿದಾವೆ, ಇದು ಭಾರಿ ಡೇಂಜರಸ್ ಇವು. ಈಗ ಮೂವ್ ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ. CNG ಬೇರೆ ಖಾಲಿ ಆಗ್ತಾ ಬರ್ತಿದೆ ಸ್ಲೋ ಆಗಿ. ಆಲ್ರೆಡಿ 2 ಪಾಯಿಂಟ್ ಬಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಆಗಿದೆ. CNG ಬಂಕು ನನಗೆ ತೋರಿಸ್ತಾ ಇರೋದು ಮ್ಯಾಪಲ್ಲಿ ಅರೌಂಡು ಇನ್ನೂ 78 ಕಿಲೋಮೀಟ್ರ್ ದೂರದಲ್ಲಿದೆ. ಹೋಗ್ತಾ ಇದ್ದೀವಿ ಈಗ ನಾಗ್ಪುರ್ ಹೈವೇನಲ್ಲಿ. ಜಬಲ್ಪುರ್ 334, ಹಿಂಗಟ್ಟ 52, ಕೆಮ್ಮುಕುಂಡ ಏನಪ್ಪ ಗೊತ್ತಿಲ್ಲ. ಇಲ್ಲಿ ವ್ಯೂಸ್ ಅಂತೂ ನೆಕ್ಸ್ಟ್ ಲೆವೆಲು. ಬಾ 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 ಬಾ, ಕ್ಯಾಮ್ರಾದಲ್ಲಿ ನಿಮ್ಗೆ ಗೊತ್ತಾಗಲ್ಲ, ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಇಲ್ಲಿ ವ್ಯೂ. ಅದು ಒಂದೊಂದು ಪಾಯಿಂಟಲ್ಲಿ ಒಂದೊಂದು ಥರ ವ್ಯೂಸ್ ಬರುತ್ತಲ್ಲ, ಅದು ನೋಡ್ತಾ ಇದ್ರೆ. ಆಲ್ರೆಡಿ 1000 ಕಿಲೋಮೀಟರ್ ದಾಟಿದೆ. ಬಟ್ ಏನಂತಂದ್ರೆ ಅಲ್ಲಿ ರೀಡಿಂಗ್ ತೋರಿಸ್ತಾ ಇಲ್ಲ. ಮೋಸ್ಟ್ಲಿ ಇಷ್ಟೇ ಅನ್ಕೊಂಡಿದ್ದೀನಿ. 9999ಗೆ ಸ್ಟಾಪ್ ಆಗುತ್ತೆ ಟ್ರಿಪ್ಪು. ಕೆಲಸ ಮಾಡೋಣ, ಮತ್ತೆ ರೀಸ್ಟಾರ್ಟ್ ಮಾಡುವ. ಇದನ್ನು ಮತ್ತೆ ಟ್ರಿಪ್ನ ರೀಸ್ಟಾರ್ಟ್ ಮಾಡಿದ್ದೀನಿ. ಇದೊಂದು ಬಂಕಲ್ಲಿ, ಆದರೆ ಮ್ಯಾಪಲ್ಲಿ ಅಪ್ಡೇಟ್ ಇಲ್ಲ ಈ ಬಂಕಲ್ಲಿ. ಆದರೆ CNG ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಇದೆ 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 ಅಲ್ಲಿ. ಅಯ್ಯೋ, ಕ್ಲೋಸ್ ಮಾಡಿಬಿಟ್ಟಾರಲ್ಲಪ್ಪ. ಆದರೆ CNG ಇದೆ. ಅಯ್ಯೋ, ಇಲ್ಲಿ ಅಪ್ಡೇಟು ಆಗಿಲ್ಲ, ಬಟ್ ಅಲ್ಲಿ ಸಿಲಿಂಡ್ರ್ ಇದೆ, ಕ್ಲೋಸ್ ಮಾಡಿದ್ದಾರೆ. ಸುಮಾರು ನದಿಗಳು ಹರಿತಾವೆ ಇಲ್ಲಿ. ಈಗಡೆಯಿಂದ 4-5 ನದಿ ನೋಡಿದೆ. ಡ್ರಮ್ನ ಕುಯ್ದುಬಿಟ್ಟು ಗಿಡ ನೆಟ್ಟಿದ್ದಾರೆ. ಒಳ್ಳೆ ಕ್ರಿಯೇಟಿವಿಟಿನೇ. ಬ್ರಿಡ್ಜ್ ಮೇಲೆ ಚೆನ್ನಾಗಿದೆ, ಒಂಥರ ಐಡಿಯಾ. ಪ್ಲಾಸ್ಟಿಕ್ಕು ಅಷ್ಟು ಬೇಗ ಮೆಲ್ಟ್ ಆಗಲ್ಲ, ಕರಗಲ್ಲ ಅಂತಾರೆ. ಅದಕ್ಕೆ ಈ ಥರ ಒಂದು ಐಡಿಯಾ ಮಾಡಿಬಿಟ್ರೆ ಸೂಪರ್. ಕೆಮಿಕಲ್ ಡ್ರಮ್ಗಳು ಬರ್ತಾವಲ್ಲ, ಅದರಲ್ಲಿ ಗಿಡ ನೆಟ್ಟಿರೋದು ಚೆನ್ನಾಗಿದೆ. ಇವಾಗ ಸ್ವಲ್ಪ ಹೊತ್ತಲ್ಲಿ ಆಗಿರೋದು ಈಗ ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಆಗಿರೋದು ಅನ್ಕೊಂಡಿದ್ದೀನಿ. ಇಲ್ಲಿ ಡಿವೈಡ್ರ್ ಹೋಗಿ ಗಾಡಿ, ಮೈ ಗಾಡ್, ಎಲ್ಲ ನೋಡಿದ್ರೆ ಭಯ ಆಗ್ತದೆ. ವೆರಿ ವೆರಿ ಕೇರ್ಫುಲ್ ಆಗಿರ್ಬೇಕು. ಇವಾಗ ಜಸ್ಟ್ ಒಬ್ಬ ಸಡನ್ ಆಗಿ ಒನ್ ವೇನಲ್ಲೇ ಬಂದ್ಬಿಡ ಕಾರ್. ಅವನು ಅಟ್ಲೀಸ್ಟ್ ಒಂದು ಸ್ಪೀಡ್ ಮಾಡಿ ನೋಡ್ಕೊಂಡಾದ್ರೂ ನಿಂತ್ಕೊಂಡ್ ಬರ್ಬೇಕಲ್ಲ, ಅದು ಬರಲ್ಲ. ಸ್ಪೀಡಾಗಿ ಎತ್ಕೊಂಡ್ಬಂದ.
ಸಡನ್ ಆಗಿ ಆ ಕಡೆ ಸೈಡ್ ಇದ್ದು ಈ ಕಡೆಗೆ ಬಂದಿದ್ದು, ಅಲ್ಲಿ ಕ್ರಾಸ್ ಮಾಡ್ಕೊಂಡಿದ್ದು. ಯಾವುದೇ ಕಾರಣಕ್ಕೂ ನಾವು ತಿಂಕೆ ಮಾಡೋಕ್ಕಾಗಲ್ಲ. ಆಮೇಲೆ ಅಸಹಕಾರಗಳನ್ನೆಲ್ಲ ಜಾಸ್ತಿ ರೋಡಲ್ಲಿ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಒನ್ ವೇನಲ್ಲಿ ಜಾಸ್ತಿ ಜನ ಬರ್ತಾರೆ. ಲಾರಿಯವರು, ಈ ಎತ್ತಿನ ಗಾಡಿ, ಈ ಟೆಂಪೋ, ಬೈಕು ಹೆವಿ ಬರುತ್ತೆ ಆಪೋಸಿಟ್ ಲೈನಲ್ಲಿ. ವೆರಿ ವೆರಿ ಡೇಂಜರಸ್. ಹಿಂಗೆ ನೋಡ್ತಾ ಇರಬೇಕು ರೋಡ್ನ. ಒಂದು ಸ್ವಲ್ಪ ಆದರೂ ಏನಾದರೂ ಗಿಬೈಲಲ್ಲಿ ನಾವೇನಾದರೂ ಮುಳುಗಿದ್ರೆ ಆಕ್ಸಿಡೆಂಟ್ ಅಂತ ಪಕ್ಕ. ಎಷ್ಟು ದಪ್ಪ ಇದೆ ಇಟ್ಟಿದ್ದು, ಈ ಲಾರಿ ನೋಡ್ಬೋದು. ಇದಕ್ಕೆ ಟ್ರೈಲರ್ ಎಲ್ಲ ಇಲ್ಲೇ ರೋಡ್ಗೆ ಹಾಕ್ಬಿಟ್ಟು ಹೋಗ್ಬಿಟ್ಟು. ದರೋಡ ಮಹಾರಾಷ್ಟ್ರದು ಟೋಲ್ನ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೇ ಅಲ್ಲಿ ಆಗಲ್ಲ, ಅದಕ್ಕೋಸ್ಕರ ಹಿಂಗೆ ಬಂದಿದ್ದೀವಿ. ಸೊ ನಮಗೋಸ್ಕರ ಫ್ರೀಯಾಗಿ ಓಪನ್ ಮಾಡ್ತಾರೆ ಇಲ್ಲಿ 3 ವೀಲರ್. ಓಪನ್ ಆಯ್ತು 3 ವೀಲರ್. ವೆಲ್ಕಮ್ ಟು ದರೋದಾ ಟೋಲ್ ಅಂತ. ಅದೇ ಮೇಯ್ನು ನಾಗ್ಪುರ್ ಹೈವೇ. ನಾನು ಇಲ್ಲೇ ಸೈಡ್ಗೆ ಹಾಕ್ಕೊಂಡಿದ್ದೀನಿ ಮರದ ಕೆಳಗಡೆ, ಸ್ವಲ್ಪ ಗಾಡಿ ಕೂಲ್ ಆಗಲಿ ಅಂತ ಅಂದ್ಬಿಟ್ಟು. ಸಿಕ್ಕಾಬಟ್ಟೆ ಧಗೆ ಇಲ್ಲಿ. ನಾನು ಕೂಡ ಒಂದು ಮ್ಯಾಟ್ ಹಾಕಿ ಹಂಗೆ ದಬಾಕೋತಾ ಇದ್ದೀನಿ. ಸ್ವಲ್ಪ ಮನ್ಕೊಂಡು ಮರ ಎಷ್ಟಾಗಲಿ, ಸ್ವಲ್ಪ ಗಾಡಿಗೆ ಒಂದು ಕೂಲಿಂಗ್ ಆಗೋವರೆಗೂ. ಮರ ನೋಡಿ ಹೆಂಗೈತಂತ, ಸೂಪರ್. ಸೊ ಈ ಥರ ಇರೋದು. ಒಂದು 15-20 ನಿಮಿಷ ಆಯಿತು. ಇನ್ನೊಂದು 10-15 ನಿಮಿಷ ವೆಯ್ಟ್ ಮಾಡ್ತೀನಿ. ಇಲ್ಲಿ CNG 500 ಮೀಟರ್ ಅಂತ ತೋರಿಸ್ತಿದೆ. ಇಲ್ಲಿ CNG ಇದೆ. ಹೋಗೋಣ. ಅವಾಗಿಂದ ಬ್ಲಿಂಕ್ ಹೊಡಿತಾ ಇತ್ತು, ಏನ್ ಮಾಡೋದು ಅಂತ ತಲೆ ಕೆಡ್ಸ್ಕೊಬಿಟ್ಟಿದ್ದೆ. ಆದ್ರೆ ಇಲ್ಲಿ CNG ಇದೆ. ಜೀವ ಬಂದಂಗೆ ಆಯ್ತು. ಮತ್ತೆ ಸೇಫ್ ಆಯ್ತೀವಿ. CNG ಸಿಕ್ಬಿಟ್ರೆ 200 ಕಿಲೋಮೀಟರ್ಗೂ ಮತ್ತೆ ಟೆನ್ಷನ್ ತಗೊಳಂಗಿಲ್ಲ. ಆದ್ರೆ ಪ್ರೆಷರ್ ಒಂದು ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ತುಂಬಾ ಕಡೆ ಪ್ರೆಷರ್ಗಳಿಲ್ಲ, ಅದೇ ಟೆನ್ಷನ್ಗಳು. CNG ಇದೆ, ಹಾಕಿಸ್ತಾ ಇದ್ದೀನಿ CNGನ. ಇದೊಂದು ಹಾಕಿಸ್ಬಿಟ್ರೆ ಲೈಫ್ ಜಿಂಗಲ್ ಅಲ್ಲ. 9 ಕಿಲೋಮೀಟರ್ ಹಿಂದೆ ಮುಂದಕ್ಕೆ ತೋರಿಸ್ತಾ ಇತ್ತು. ಪ್ರೆಷರ್ ಇಂಪಾರ್ಟೆಂಟು. ಪ್ರೆಷರ್ ಎಷ್ಟಿದೆ? 200 ಸಾಲಲ್ಲ, 220 ಮೇಲೆ ಇರಬೇಕು. 200 ಇದೆ. 220 ಇತ್ತು ಅಂದರೆ ಹೆಚ್ಚು ಕಡಿಮೆ 200 ಕಿಲೋಮೀಟ್ರ್ ಕವರ್ ಮಾಡ್ಬೋದು. 200 ಕಿಲೋಮೀಟ್ರ್ಗಿಂತನೂ ಜಾಸ್ತಿನೇ. ಇದು ಈ ಥರ 200 ಇತ್ತು ಅಂತ ಅಂದರೆ 180 ಅಂತಂದರೆ 160 170 ಕಿಲೋಮೀಟ್ರ್ ಹೋಗುತ್ತೆ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಬಿಸಿಲು ವಯ್ಯ ಇಲ್ಲಿ ಹಾಕ್ಬಿಟ್ಟು ಸೀದಾ ಹೋಗಿ ನೆರಳಲ್ಲಿ ನಿಂತ್ಕೊಂಡ. ಸಿಕ್ಕಾಪಟ್ಟೆದಾಗೆ ಇದೆ. ಬೆಂಗಳೂರು ಟು ಲಡಾಖ್ ಯಾವಾಗ ಹೋಗೋದು? ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಊರು ಬಾಗ್ಲಾಗ್ಬಿಡೈತೆ ಮಾತ್ರ. ಓಡಿಸು. 384 ರೂಪಾಯಿ ಇಡಿಸಿರೋದು. ಕಿತ್ನಾ ಭಯ್ಯ ಇದರ್? 100 ರುಪೀಸ CNG ರೇಟು. ಇದು ಮೋಸ್ಟ್ಲಿ ಮೆಟ್ರೋದು ಅಂದ್ಕೊಂಡಿದ್ದೀನಿ. ಅವ್ರು ಹಾಕ್ತಿರೋದು ಪಿಲ್ಲರ್ಗಳನ್ನ. ಅದಕ್ಕೆ ನೀಟಾಗಿ ಕ್ಲಿಯರ್ ಆಗಿ, ಅಂದರೆ ಅಲ್ಲಿ ಒಂದು ಕಡೆ ಕ್ಲೀನ್ ಮಾಡ್ತಾ ಇದ್ರು. ಎಲ್ಲ ಉಗಿದು ವಿಮಲ್ ಹಾಕಿ ಉಗಿರಿ, ವಿಮಲ್ ಹಾಕಿ ಬಾಯಿ ಕೇಸರಿ ಮಾಡ್ಕೊಳ್ಳಿ, ಉಗಿರಿ. ಆ ಲೆಕ್ಕಾಚಾರದಲ್ಲಿ ಟರ್ಬೋಟಿಕ್ MNDC ಇಲ್ಲ, ಮೆಟ್ರೋ ರೈಲ್ ಕಾರ್ಪೊರೇಷನ್ ಇರಬೇಕು. ಅದೂ ನಾಗ್ಪುರ ನಮ್ಗೆ ಕರೆಕ್ಟಾಗಿ ಹೇಳಕ್ ಬರಲ್ಲ. ಬಿಸಿಲು ಯಪ್ಪ ಆಗಲ್ಲ. ಇಲ್ಲಂತೂ ಹೆವಿ ಬಿಸಿಲೈತೆ. ಯಾವ ಜೋಶಲ್ಲಿ ನೋಡಿದ್ನೋ ನೆನ್ನೆ ಮೊನ್ನೆ, ಆ ಜೋಶ್ ಇವತ್ತಿಲ್ಲ. ಫುಲ್ಲು ಬಟ್ಟೆ ಹಿಂಡ್ದಂಗೆ ಆಗ್ಬಿಡೈತೆ ನನ್ನ ಪರಿಸ್ಥಿತಿ. ಭಾರಿ ಕಷ್ಟ ಐತೆ. 8 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಬೇಜಾರಾಗ್ಬಿಡುತ್ತೆ. ಓ ಯಪ್ಪ ಮಂಚಗಳಿದಾವೆ ಇಲ್ಲಿ. ನಿಂಬು ಮಂಚ ಅದು ಚೆನ್ನಾಗೈತೆ. ನಮಗೂ ಸೇಲ್ಗಂತಾನೆ ಇಟ್ಟವ್ರೆ, ಕ್ಯಾರಿ ಮಾಡ್ಬೋದು. ನಾಗ್ಪುರ್ 13 ಕಿಲೋಮೀಟ್ರ್, ಏರ್ಪೋರ್ಟ್ 8 ಕಿಲೋಮೀಟ್ರ್, ನಿಮಾಜ್ ಏನೋ ಎಂತಪ್ಪ ಅದು ನೋಡಿಲ್ಲ. ಸೊ ಆಲ್ಮೋಸ್ಟ್ ನಾವು ನಾಗ್ಪುರ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಅಂದರೆ ಹೋಗ್ತಿರೋ ಸ್ವಲ್ಪ ಸ್ಲೋನೇ. ಬಿಸಿಲು ಜಾಸ್ತಿ. ಹೆಂಗೆ ಹೊಡಿತಾ ಇದೆ ಅಂತಂದರೆ ಬಿಸಿಲು, ಮೊಬೈಲ್ ಎಲ್ಲ ಹೀಟ್ ಆಗ್ಬಿಟ್ಟಿದೆ.
ಒಂದು ರೂಮ್ ಬುಕ್ ಮಾಡಿದ್ದೀನಿ, ಹೋಗೋಣ ಅಲ್ಲಿಗೆ. ಹೋಗಿ ಇವತ್ತು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಫ್ರೆಶ್ ಅಪ್ ಆಗಬೇಕು. ಹಂಗೆ ಚೆನ್ನಾಗಿ ನಿದ್ದೆ ಹೊಡಿಬೇಕು. ಡಿಸ್ಟರ್ಬೆನ್ಸಲ್ಲಿ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ, 2-3 ದಿನ ಆಗ್ಬಿಟ್ಟಿದೆ. ಹೋಗೋಣ ಈಗ. ನಾಗ್ಪುರ್ ಸಿಟಿ ಒಳಗಡೆ ಈ ಥರ ಕಾಣಿಸ್ಕೊಳುತ್ತೆ. ಒಳ್ಳೆ ಗ್ರೀನರಿ ಇದೆ, ಬ್ರಿಡ್ಜ್ಗಳಿದ್ದಾವೆ, ಟ್ರಾಫಿಕ್ಕು ಕಮ್ಮಿ, ಮತ್ತು ಆಟೋ ರಿಕ್ಷಾ ಇಲ್ಲ. ನನಗೆ ಅದೇ ಟೆನ್ಷನ್ ಆಯ್ತಿರೋದು. ಸುಮಾರು ಹೊತ್ತಾಯಿತು ಒಂದೇ ಒಂದು ಆಟೋಗಳನ್ನ ನೋಡಿಲ್ಲ. ಆದರೆ ಈ ಥರ ಸ್ಕೂಲ್ ವ್ಯಾನೆಲ್ಲ ಹೋಗ್ತಿದೆ, ಆಟೋಗಳೇ ಇಲ್ಲ ಇಲ್ಲಿ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಟೋಗಳನ್ನ ನೋಡಿದೆ, ಅದಾದಮೇಲೆ ಆಟೋ ರಿಕ್ಷಾಗಳನ್ನ ನೋಡಿಲ್ಲ. ಆಟೋ ಏನಾದರೂ ಎಂಟ್ರಿ ಇದೆಯೋ ಇಲ್ವೋ ಅಂತ ಏನು ನಂಗೆ ಗೊತ್ತಿಲ್ಲ. ಕೆಲವೊಂದು ಕಡೆ ಆಟೋಗಳೇ ಎಂಟ್ರಿ ಇರೋದಿಲ್ಲ, ಅಂಥ ಕಡೆ ಏನಾದರೂ ನಾನು ಬಂದ್ಬಿಟ್ನಾ ಅಂತ ನೋಡಿ. ಒಂದೇ ಒಂದು ಆಟೋ ಕಾಣಿಸ್ಕೊತಾ ಇಲ್ಲ ನನಗೆ ಸದ್ಯ. ಇಲ್ಲೊಂದು ಆಟೋ ನೋಡೋದಪ್ಪ, ಯಾವುದೋ ಒಂದು. ಓಕೆ ಇದೆ. ಮೋಸ್ಟ್ಲಿ ಬಿಸಿಲಿಗೆ ಎಲ್ಲ ಮರದ ಕೆಳಗಡೆ ಕಾಲೆತ್ಕೊಂಡ್ಬಿಟ್ಟಿರ್ಬೇಕು. ಸುಮಾರು ಕಡೆ ಈ ಥರ ಟನಲ್ ಮಾಡಿಬಿಟ್ಟಿದ್ದಾರೆ ಬರೋರ್ಗೆ ಹೋಗೋಕ್ಕೆ. ಹಂಗೆ ಆಗಿ ಇಲ್ಲಿ ಅಷ್ಟು ಟ್ರಾಫಿಕ್ ಏನು ಇರಲ್ಲ, ಮತ್ತೆ ಓವರ್ಟೇಕ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟೆಲ್ಲ ನೀಟಾಗಿ ಮಾಡಿದ್ದಾರೆ. ಸರ್ಕಲ್ಗಳಿದೆಲ್ಲ ಇದ್ದಾವೆ, ಚೆನ್ನಾಗಿ ಮೇಂಟೈನ್ ಮಾಡೋರೆ ನಾಗ್ಪುರ್ನ, ಅಡ್ಡದಿಡ್ಡಿ ಇಲ್ಲ. ಅಯ್ಯಪ್ಪ. ಸೊ ಇಲ್ಲೇ ರೂಮ್ ಬುಕ್ ಮಾಡಿಕೊಂಡು ಮತ್ತೆ ಈಗ ರೂಮೆಲ್ಲ ಅಲಾಟ್ ಆಗಿದೆ. ಇಲ್ಲೇ TC ಅಂತ ಗಾಡಿನ ಒಳಗೇ ಪಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಟಾರ್ಪಲ್ನ ಕೂಡ ಮುಚ್ಚಿಬಿಟ್ರೆ ಮತ್ತು ಟೆನ್ಷನ್ ತೊಗೊಳಂಗಿಲ್ಲ. ಸ್ವಲ್ಪ ಕ್ಯಾನು, ವಾಟರ್ ಕ್ಯಾನ್ ಆ ಥರ ಐಟಮ್ಗಳಿದ್ದಾವೆ. ಸೊ ಅಲ್ಲಿಂದ ಹಂಗೆ ಎತ್ಕೊಂಡು ಹೋದ್ರಾಯ್ತು. ನನ್ನ ಬ್ಯಾಗ್ನ ತೊಗೊಂಡೋಗಿ ಮೇಲೆ ಇಟ್ಕೊಂಡಿದ್ದೀನಿ. ಈ ಥರ ಇರೋದು. ಇವಾಗ ಸದ್ಯಕ್ಕೆ ನಾಗ್ಪುರಲ್ಲಿದ್ದೀನಿ. ಊಟ ಮಾಡಿದ್ರೆ ಅಂತಂದರೆ ಇನ್ನೂ ಊಟ ಮಾಡಿಲ್ಲ, ಆನ್ಲೈನಲ್ಲಿ ಬುಕ್ ಮಾಡಿ ಊಟ ಮಾಡ್ತೀನಿ. ಗಾಡಿನ ಕ್ಲೀನಾಗೆ ನೀಟಾಗೆ ಪಾರ್ಕ್ ಮಾಡಿಕೊಂಡು ಸೇಫ್ ಮಾಡಿಕೊಂಡು ಈಗ ರೂಮ್ ಕಡೆಗೆ ಹೊರಟಿದ್ದೀನಿ. ಬನ್ನಿ ರೂಮ್ ತೋರಿಸ್ತೀನಿ ನಿಮಗೆ. ಇದೇ ರೂಮು. ಆಲ್ರೆಡಿ ಯಾರೋ ಪಾರ್ಟಿ ಮಾಡ್ತವ್ರೆ. ಟಡಾನ್, ಇದೇ ರೂಮು. ಈ ಥರ ಇದೆ. ಇಲ್ಲಿಂದ ತಂದು ನಾನು ಐಟಮ್ನೆಲ್ಲ ಇಟ್ಟಿದ್ದೀನಿ. ಹಾಗೆ AC ಇದೆ, ಫ್ಯಾನ್ ಇದೆ. AC ವರ್ಕ್ ಆಗ್ತಿದೆಯಾ ಅಂತಂದರೆ ರೂಮ್ ಅಂತೂ ಚಿಲ್ಲಾಗಿದೆ ಸದ್ಯಕ್ಕೆ. ಸೊ ಓವರಲ್ಲಾಗಿ ಈ ಥರ ಇರೋವಂಥದ್ದು. ಫಸ್ಟು ತುಂಬ ನಿದ್ದೆ ಮಾಡಬೇಕು, ನನಗೆ ನಿದ್ದೆ ಮಾಡಬೇಕು. ಇಲ್ಲಾಂತಂದರೆ ಇವತ್ತು ಹೆಚ್ಚು ಕಡಿಮೆ ನಾನು ನಾಗ್ಪುರನು ದಾಟ್ಬಿಡ್ತಾ ಇದ್ದೆ. ಬಟ್ ನಾನು ಫಸ್ಟು ಚೆನ್ನಾಗಿ ನಿದ್ದೆ ಹೊಡಿಬೇಕು, ಆವಾಗಲೇ ಸ್ವಲ್ಪ ಫೋಕಸ್ ಮಾಡೋಕ್ಕಾಗುತ್ತೆ. 2-3 ದಿನ ಆಯಿತು ಲಡಾಖ್ ಜರ್ನಿನ. ಫಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ನೈಟ್ 2 ಗಂಟೆ ಆಗ್ಬಿಡ್ತು ಮನಗೋಷ್ಟರಲ್ಲಿ. ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದೆ. ಅವತ್ತು ನಿದ್ದೆ ಹೋಯ್ತು. ಅವತ್ತು ನೈಟು ಕರ್ನೂಲಲ್ಲಿ ಸಿಗಾಕೊಂಡೆ ಮಳೆಗೆ. ಅದಾದಮೇಲೆ ನೆಕ್ಸ್ಟ್ ಡೇ ಅಂತಂದರೆ ಇದ್ರದ್ದು ಬಂದು ಅದಾದಮೇಲೆ 2ನೇ ತಾರೀಕು ಕರ್ನೂಲ್ ಸಿಗಾಕೊಂಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಎತ್ತಾಗೂ ಇಲ್ದಂಗೆ ಆಗೋಯ್ತು, ಫುಲ್ ಫಜೀತಿ ಆಗೋಯ್ತು. ಮತ್ತು ನಿರ್ಮಲಲ್ಲಿ ಸ್ಟೇ ಮಾಡಿಕೊಂಡೆ. ಅಲ್ಲಿ ನೋಡಿದ್ರೆ ಗಾಡಿಗಳು ಬರ್ತಾರೆ, ಹೊಡಿತಾರೆ, ಹಾರ್ನ್ ಹೊಡಿತಾರೆ. 24 ಅವರ್ ಬಂಕ್ ಅದು. ಆ ಹುಡುಗರು ಬೇರೆ ಬಂಕಲ್ಲಿ ಪೆಟ್ರೋಲ್ ಹಾಕೋ ಹುಡುಗರು ಬೇರೆ ಹೋಗಿ ಮನ್ಕೊಳಕ್ಕೆ ಹೋಗ್ಬಿಡ್ತಾರೆ. ಅವ್ರನ್ನ ಕರೆಯೋಕ್ಕೋಸ್ಕರ ಹಾರ್ನ್ ಹೊಡಿಯೋದೇನೋ, ಕಿರ್ಚಾಡೋದೇನೋ. ನಾನು ಎದುರು ಬಂದು ಪೆಟ್ರೋಲ್ ಹಾಕಿ ಅಂತ ಅಂದ್ಬಿಟ್ಟು. ಸೊ ಹಂಗೋಯ್ತು. ಹಂಗಾಗಿ ಇವತ್ತು ಡಿಸೈಡ್ ಮಾಡಿದೆ ಫಸ್ಟು ತುಂಬ ನಿದ್ದೆ ಮಾಡಬೇಕು ಅಂತ. ಮತ್ತು ಕರ್ನೂಲ್ ಇನ್ನೊಂದು ವಿಷಯನೂ ಹೇಳಬೇಕಿತ್ತು. ಮೇಲ್ಗಡೆ ಕೋತಿಗಳ ಶೆಡ್ ಮೇಲ್ಗಡೆ ಶೆಡ್ ಹಾಕ್ಬಿಟ್ಟಿದ್ರು. ಅಲ್ಲಿ ಬೇರೆ ಬಿಡ್ತಾ ಇರಲಿಲ್ಲ ಅವರು ಟೆಂಟ್ ಹಾಕೋಕ್ಕೆ. ಮೇಲ್ಗಡೆ ಶೆಡ್ ಇತ್ತು, ಒಂದು ಸೊಳ್ಳೆ ಕಾಟ, ಇನ್ನೊಂದು ಶೆಡ್ ಮೇಲ್ಗಡೆ ಕೋತಿಗಳು ಓಡಾಡೋವು. ದಡ 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 ಅಂತ ಓಡೋದು, ದಡ ದಡ ಅಂತ ಇಡೀ ರಾತ್ರಿ ಹಂಗೆ ಕಳೀತು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಬ್ರದರ್ನ. ಎಲ್ಲರಿಗೂ ನಮಸ್ಕಾರ. ಆನ್ಲೈನಲ್ಲಿ ತೋರಿಸಿದ್ದು ಹುಡುಗಿನ, ಆದರೆ ನೋಡಿ ಹೆಂಗೈತೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ 1200 ರೂಪಾಯಿ ಈ ರೂಮ್ಗೆ. ಬಟ್ ಇಷ್ಟು ಜಾಗ ಕ್ಲೀನಾಗೈತೆ. ಅಲ್ಲಿ ಬಾತ್ರೂಮ್ ಇರೋದ್ರಿಂದಾಗಿ ಸ್ವಲ್ಪ ನೀರ್ದೇನೋ ಸ್ಲಜ್ ಬಂದಿದೆ. ಏನು ಮಾಡೋಕ್ಕಾಗಲ್ಲ. ಒಂದು ದಿವಸಕ್ಕೆ ಇವಾಗ ಮನ್ಕೋಬಿಟ್ರೆ ಏನೂ ಗೊತ್ತಾಗಲ್ಲ. ನಮಸ್ಕಾರ.